Hello, very good morning, students. Today in this session, we want to explain about foundation. So this is very important topic, and this is the second chapter in first unit. I want to tell you about course outcomes, how this syllabus has been framed. ಈ ಸಿಲೆಬಸ್ ಯಾವ ರೀತಿ ಫ್ರೇಮ್ ಮಾಡಿದ್ದಾರೆ ಅಂದರೆ ಕೋರ್ಸ್ ಔಟ್ಕಮ್ ಅಂತ ಹೇಳ್ತೀವಿ. ನಾವು ಇದನ್ನು ಓದೋದ್ರಿಂದ ನಿಮಗೇನು ಪ್ರಯೋಜನ ಆಗುತ್ತೆ ಅಥವಾ ಇದು ಓದೋದ ಮೇಲೆ ನೀವು ಏನನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಅಥವಾ ಅರ್ಥ ಮಾಡ್ಕೋಬೋದು ಅಂಥೇಳಿ. ಸೊ ಅದನ್ನು ನಾನು ಒಂದು ಸರಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಯಸ್ತೀನಿ. ಕೋರ್ಸ್ ಔಟ್ಕಮ್ಸ್: ಐಡೆಂಟಿಫೈ ದ ಟೈಪ್ಸ್ ಆಫ್ ಸಾಯಿಲ್ ಟು ನೋ ದ ಪ್ರಾಪರ್ಟೀಸ್, ಸ್ಟ್ರೆಂತ್ ಆಫ್ ಸಾಯಿಲ್ಸ್, ಟು ಸಜೆಸ್ಟ್ ಸೂಟಬಲ್ ಟೈಪ್ ಆಫ್ ಫೌಂಡೇಶನ್ಸ್ ಆ್ಯಂಡ್ ಟು ಓವರ್ಕಮ್ ದ ಡಿಫಿಕಲ್ಟೀಸ್ ಡ್ಯೂರಿಂಗ್ ಎಕ್ಸ್ಕವೇಷನ್. ಇಷ್ಟು ಪಾರ್ಟನ್ನು ಕೋರ್ಸ್ ಔಟ್ಕಮ್ಮಲ್ಲಿ ಹೇಳಿದ್ದೀವಿ. ಅಂದರೆ ಅರ್ಥ ಏನು, ನೀವು ಸಾಯಿಲ್ ಚಾಪ್ಟರ್ ಫಸ್ಟ್ ಚಾಪ್ಟರ್ ಏನು ಓದಿದ್ದೀವಲ್ಲ ಅದನ್ನು ಓದಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ನ ಐಡೆಂಟಿಫೈ ಮಾಡ್ಬೋದು. ನೀವು ಪ್ರಾಪರ್ಟೀಸ್ ಆ್ಯಂಡ್ ಸ್ಟ್ರೆಂತ್ ಆಫ್ ಸಾಯಿಲ್ನ ಡಿಟರ್ಮಿನ್ ಮಾಡ್ಬೋದು. ಮತ್ತು ಯಾವ ಸಾಯಿಲ್ಲು ಯಾವ ಫೌಂಡೇಶನ್ನಿಗೆ ಸೂಟಬಲ್ ಅಂತೇಳಿ ಕಂಡುಹಿಡಿಬೋದು. ಅದು ಸೆಕೆಂಡ್ ಚಾಪ್ಟ್ರಲ್ಲಿ ಬರ್ತದೆ. ಫೌಂಡೇಶನ್ ಚಾಪ್ಟ್ರಲ್ಲಿ ಬರ್ತದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೌಂಡೇಶನ್ಸ್ and purpose of providing foundation, application of foundation, and overcome the difficulties during excavation. ಅಂದರೆ ನೀವು ಎಕ್ಸ್ಕವೇಟ್ ಮಾಡಬೇಕಾದ್ರೆ ಏನೇನು ಸಮಸ್ಯೆಗಳು ಬರ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿಯನ್ನು ಈ ಯೂನಿಟ್ 1ಇಂದ ನೀವು ಕಲಿಬೋದು. ಸೊ ಇದರಲ್ಲಿ ನಾವು ಕ್ವಶನ್ಸನ್ನು ಫ್ರೇಮ್ ಮಾಡಬೇಕಾದ್ರೆ ದೇರ್ ಆರ್ 3 types ಆಫ್ ಕ್ಲಾಸಸ್. ಒನ್ ವಿಲ್ ಬಿ ರಿಮೆಂಬರಿಂಗ್, ಅಂದರೆ ಜ್ಞಾಪಕ ಶಕ್ತಿ ಅಥವಾ ಜ್ಞಾಪಕ ಶಕ್ತಿಯಿಂದ ತೆಗೆತಕ್ಕಂಥ ಉತ್ತರ. ಅಂಡರ್ಸ್ಟ್ಯಾಂಡಿಂಗ್, ಅರ್ಥೈಸುವಿಕೆ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅರ್ಥೈಸುವಿಕೆ. ಅಪ್ಲಿಕೇಶನ್ ಅಂದರೆ ಅದನ್ನು ನಾವು ಏನು ಕರಿತೀವಿ, ಅಪ್ಲಿಕೇಶನ್ ಅಂದರೆ ಇನ್ ಫೀಲ್ಡ್. ಸೊ ವೇರ್ ಇಟ್ ಈಸ್ ಅಪ್ಲಿಕೇಬಲ್, ಕನ್ನಡದಲ್ಲಿ ನಿರ್ದಿಷ್ಟವಾದ ಪದ ನನಗೆ ಗೊತ್ತಾಗ್ತಿಲ್ಲ ಸದ್ಯಕ್ಕೆ. ರಿಮೆಂಬರಿಂಗ್ ಅಂದರೆ ನೆನಪಿಸುವಿಕೆ ಅಂತ ಹೇಳ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅರ್ಥೈಸುವಿಕೆ, ಅರ್ಥ ಮಾಡ್ಕೊಂಡಿದ್ರೆ ಇಲ್ಲವೋ ಅಂತೇಳಿ ಚೆಕ್ ಮಾಡ್ತೀವಿ. ಅಪ್ಲಿಕೇಶನ್ ಅಂದರೆ ಅದನ್ನು ಎಷ್ಟರ ಮಟ್ಟಿಗೆ ನೀವು ಪ್ರಾಯೋಗಿಕವಾಗಿ ಬಳಸ್ಬೋದು ಅಂಥೇಳಿ ನಾವು ಚೆಕ್ ಮಾಡ್ತೀವಿ. ಅದಕ್ಕೆ 3 ಲೆವೆಲಲ್ಲಿ ಕ್ವಶನ್ಸನ್ನು ಫ್ರೇಮ್ ಮಾಡಿರ್ತೀವಿ. ರಿಮೆಂಬರಿಂಗು ಚಿಕ್ಕ ಆನ್ಸರ್ಗಳೇ ಇರ್ತದೆ. 1 ವರ್ಡ್ ಆನ್ಸರ್ ಇರ್ಬೋದು, 1 ಸೆಂಟೆನ್ಸ್ ಆನ್ಸರ್ ಇರ್ಬೋದು. ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಕ್ಸ್ಪ್ಲನೇಷನ್ ಇರ್ತದೆ ಮತ್ತು ಡಿಫ್ರೆನ್ಸ್, ಅದಕ್ಕೂ ಇದಕ್ಕೂ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ತೀವಿ. ಅಪ್ಲಿಕೇಶನ್ ಲೆವೆಲಿಗೆ ಬಂದಾಗ ಪ್ರಾಬ್ಲಮ್ಸ್ ಇರ್ತದೆ, ಫೈಂಡ್ ಔಟ್ ಅಥವಾ ಎಸ್ಟಿಮೇಟ್, ಈ ಥರ ಎಲ್ಲ ಇರ್ತದೆ. ಅಂದರೆ ಪ್ರಾಬ್ಲಮ್ಸನ್ನು ನಾವು ಅಪ್ಲಿಕೇಶನ್ ಲೆವೆಲಲ್ಲಿ ಇಟ್ಟಿರ್ತೀವಿ. ಸೊ ಇದು ಇದರ ಬಗ್ಗೆ ಆಯಿತು. ರಿಮೆಂಬರಿಂಗು 5 ಮಾರ್ಕ್ಸಿಗಾದರೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅಪ್ಲಿಕೇಶನ್ ಲೆವೆಲ್ಲು ಜಾಸ್ತಿ ಮಾರ್ಕ್ಸಿಗೆ ಕೇಳತಕ್ಕಂಥ ಚಾನ್ಸಸ್ ಇರ್ತದೆ. POs ಅಂದರೆ ಪ್ರಾಜೆಕ್ಟ್ ಔಟ್ಕಮ್ಸ್ ಅಂತ ಹೇಳ್ತೀವಿ. ಇದರಲ್ಲಿ 10 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. 1, 2, 3 ಅಪ್ ಟು 10. ಒಂದು ಕೋರ್ಸ್ ಔಟ್ಕಮ್ಮು ಇನ್ನೊಂದು ಕೋರ್ಸ್ ಔಟ್ಕಮ್ಮಿಗೆ ಲಿಂಕ್ ಆಗಿರ್ತದೆ. ಅಂದರೆ ನೀವು ಫಸ್ಟ್ ಚಾಪ್ಟರ್ ಓದಿದ್ರೆ ನೆಕ್ಸ್ಟ್ ಸೆಕೆಂಡ್ ಚಾಪ್ಟ್ರು ಕಲಿಯೋದಕ್ಕೆ ಅನುಕೂಲ ಆಗುತ್ತೆ. ಸೆಕೆಂಡ್ ಚಾಪ್ಟ್ರು ಫಸ್ಟ್ ಚಾಪ್ಟರ್ ಕಲಿತ್ರೆ ಥರ್ಡ್ ಚಾಪ್ಟರ್ಗೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ನಾವು ಒಂದಕ್ಕಿಂತ ಒಂದಕ್ಕೆ ಲಿಂಕ್ ಮಾಡಿದ್ವಿ. ಅದನ್ನು ನಾವು ಪ್ರಾಜೆಕ್ಟ್ ಔಟ್ಕಮ್ಸ್ ಅಂತ ಹೇಳ್ತೀವಿ. ಟೀಚಿಂಗ್ ಅವರ್ಸು ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರ್ ಅಥವಾ ಯೂನಿಟ್ 1ಗೆ 11 hours ಅಂತ ಹೇಳಿದ್ವಿ. ಸೊ ಈಗಾಗಲೇ ನಾನು ಸಾಯಿಲ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು ಫೌಂಡೇಶನ್, ಅದು ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ನಿಮಗೆ. ಸೊ ಇದು ನಿಮಗೆ ಈ ಕೋರ್ಸ್ ಔಟ್ಕಮ್ ಮತ್ತು ಲೆವೆಲ್ಸ್ ಆಫ್ ಕ್ವಶನ್ಸ್, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಆಯಿತು. ಸೊ ಇನ್ ದಿಸ್ ಕ್ಲಾಸ್ ಐ ವಿಲ್ ಸ್ಟಾರ್ಟ್ ವಿತ್ ಫೌಂಡೇಶನ್ಸ್. ಸೊ ದಿಸ್ ಇಸ್ second chapter. So what is foundation? So technically if we speak to define, foundation is defined as it is a substructure. It takes the load from superstructure and transmit the same to the subsoil. ಅಂದರೆ ಅರ್ಥ ಏನಂದರೆ ಫೌಂಡೇಶನ್ ಅನ್ನುವುದು ಒಂದು ಸಬ್ಸ್ಟ್ರಕ್ಚರ್ ಅಂತ ಯಾಕೆ ಕೇಳ್ತೀವಿ ಅಂದರೆ, ಯಾವುದೇ ಸ್ಟ್ರಕ್ಚರ್ಗಳು ಅಥವಾ ಸ್ಟ್ರಕ್ಚರ್ ಎಲಿಮೆಂಟ್ಸ್ ಒಂದು ಗ್ರೌಂಡ್ ಲೆವೆಲಿಂದ ಕೆಳಗಡೆ ಭಾಗದಲ್ಲಿ ಇದ್ದರೆ ಅದನ್ನು ನಾನು ಸಬ್ಸ್ಟ್ರಕ್ಚರ್ ಅಂತೇಳಿ ಕರಿತೀನಿ. ನೆಕ್ಸ್ಟ್ ಸ್ಲೈಡಲ್ಲಿ ಇದೆ ಅದು. ಸೂಪರ್ ಸ್ಟ್ರಕ್ಚರ್ ಅಂದರೆ ಯಾವುದೇ ಸ್ಟ್ರಕ್ಚರ್ ಅಥವಾ ಸ್ಟ್ರಕ್ಚರಲ್ ಎಲಿಮೆಂಟ್ಸು ಗ್ರೌಂಡ್ ಲೆವೆಲ್ಗಿಂತ ಮೇಲೆ ಇದ್ದರೆ ಅದನ್ನು ನಾನು ಸೂಪರ್ ಸ್ಟ್ರಕ್ಚರ್ ಅಂತ ಕರಿತೀನಿ. ಈಗ ನಾನು ಫೌಂಡೇಶನ್ನ ಡಿಫೈನ್ ಮಾಡಬೇಕಾಗಿರೋದ್ರಿಂದ, ದಿಸ್ ಇಸ್ ಸ್ಟ್ರಕ್ಚರಲ್ ಎಲಿಮೆಂಟ್ ವಿಚ್ ಲೈಸ್ ಬಿಲೋ ದ ಫೌಂಡೇಶನ್, ಬಿಲೋ ದಿ ಗ್ರೌಂಡ್ ಲೆವೆಲ್ ಈಸ್ ಡಿಫೈನ್ಡ್ ಆಸ್ ಫೌಂಡೇಶನ್. ಇದರ ಕೆಲಸ ಏನು ಅಂದರೆ, ಈ ಫೌಂಡೇಶನ್ ಕೆಲಸ ಏನು ಅಂದರೆ,
ಇಟ್ ಟೇಕ್ಸ್ ದ ಲೋಡ್ ಫ್ರಮ್ ಸೂಪರ್ ಸ್ಟ್ರಕ್ಚರ್ ಆ್ಯಂಡ್ ಇಟ್ ಟ್ರಾನ್ಸ್ಮಿಟ್ ದ ಸೇಮ್ ಟು ಸಬ್ಸಾಯಿಲ್. ಅಂದರೆ ಇದರ ಕೆಲಸ ಇಷ್ಟು, ಮೇಲ್ಗಡೆಯಿಂದ ಬರತಕ್ಕಂಥ ತೂಕವನ್ನು ತಾನು ತೆಗೆದುಕೊಂಡು ಅದನ್ನು ಸಾಯಿಲಿಗೆ ಟ್ರಾನ್ಸ್ಮಿಟ್ ಮಾಡೋದು, ಅಂದರೆ ಅದನ್ನು ಸಾಯಿಲಿಗೆ ಕಳಿಸತಕ್ಕಂಥ ಕೆಲಸ ಇದು ಮಾಡ್ತದೆ. ಸೊ ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಸ್ಟ್ರಕ್ಚರ್, ಭಾಳ ಪ್ರಮುಖವಾದ ಸ್ಟ್ರಕ್ಚರ್. ಸೊ in next slide you can observe here, I have classified the structure into two types, one is substructure and superstructure. ಬಿಲ್ಡಿಂಗಲ್ಲಿ ನಾವು ಎರಡು ವಿಧವಾಗಿ ಹೇಳ್ತೀವಿ, ಒಂದು ಸಬ್ಸ್ಟ್ರಕ್ಚರ್ ಮತ್ತು ಸೂಪರ್ ಸ್ಟ್ರಕ್ಚರ್. ಅಲ್ಲಿ ಹೆಸರೇ ಹೇಳ್ತದೆ, ಸಬ್ ಅಂದರೆ ಕೆಳಗಡೆ, ಸೂಪರ್ ಅಂದರೆ ಮೇಲೆ. ಸಬ್ಸ್ಟ್ರಕ್ಚರ್ ವಿಚ್ ಲೈಸ್ ಬಿಲೋ ದ ಗ್ರೌಂಡ್ ಲೆವೆಲ್, ಸೂಪರ್ ಸ್ಟ್ರಕ್ಚರ್ ವಿಚ್ ಲೈಸ್ ಎಬೋ ದ ಗ್ರೌಂಡ್ ಲೆವೆಲ್. ನಾನು ಈ ಕರ್ಸರ್ ಮೂವ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ, ಇದನ್ನು ಇಲ್ಲಿ ಗ್ರೌಂಡ್ ಲೆವೆಲ್ ನಾನು ತೋರಿಸಿಲ್ಲ. ಸಪೋಸ್ ಇದನ್ನೇ ಗ್ರೌಂಡ್ ಲೆವೆಲ್ ಅಂತ ನಾನು ಇಲ್ಲಿ ಒಂದು ಲೈನ್ ಹಾಕಿದ್ರೆ, ಕಂಟಿನ್ಯೂಸ್ ಲೈನ್ ಇಲ್ಲಿ ಲೈನ್ ಹಾಕಿದ್ರೆ, ಈ ಲೈನಿಂದ ಕೆಳಗಡೆ ಬರತಕ್ಕಂಥದ್ದೆಲ್ಲ ಸಬ್ಸ್ಟ್ರಕ್ಚರ್ ಬರ್ತದೆ, ಈ ಲೈನಿಂದ ಮೇಲ್ಗಡೆ ಬರತಕ್ಕಂಥದ್ದೆಲ್ಲ ಸೂಪರ್ ಸ್ಟ್ರಕ್ಚರ್ ಬರ್ತದೆ. ಹಾಗಾಗಿ ಸಬ್ಸ್ಟ್ರಕ್ಚರ್ ಅಂದರೆ ಯಾವುದು? ಫೂಟಿಂಗ್ ಇರ್ಬೋದು, ಕಾಲಮ್ ಇರ್ಬೋದು, ಪ್ಲಿಂತ್ ಬೀಮ್ ಇರ್ಬೋದು. ಇದು ಫೂಟಿಂಗ್ ಅಂತ ಕರಿತೀನಿ, ಇದನ್ನು ಕಾಲಮ್ ಅಂತ ಕರಿತೀನಿ, ಇದನ್ನು ಪ್ಲಿಂತ್ ಬೀಮ್ ಅಂತ ಕರಿತೀನಿ. ಇಷ್ಟುವನ್ನು ನಾನು ಗ್ರೌಂಡ್ ಲೆವೆಲಿಂದ ಕೆಳಗಡೆ ಬರ್ತಿದ್ದೇ ಆದರೆ ಅದನ್ನು ಸಬ್ಸ್ಟ್ರಕ್ಚರ್ ಅಂತ ಕರಿಬೋದು. ಸೂಪರ್ ಸ್ಟ್ರಕ್ಚರ್ ಅಂದರೆ ಇಲ್ಲಿ ವಾಲ್ಸ್ ಬಂದಿದೆ, ಗೋಡೆ, ಇಲ್ಲಿ ಸ್ಲ್ಯಾಬ್ ಬಂದಿದೆ, ಇದು ಗ್ರೌಂಡ್ ಫ್ಲೋರ್, ಇದು ಫಸ್ಟ್ ಫ್ಲೋರ್, ಇದು ರೂಫ್, ಟೆರೇಸ್ ಅಂತ ಕರಿಬೋದು. ಸೊ ಈ ಪಾರ್ಟ್ ಇರ್ಬೋದು, ಪ್ಯಾರಾಪೆಟ್ ವಾಲ್ ಇರ್ಬೋದು, ಸೊ ಈ ಅಥವಾ ಇದನ್ನು ಡೋರ್ ಇರ್ಬೋದು, ವಿಂಡೋಸ್ ಇರ್ಬೋದು, ಸ್ಟೇರ್ಸ್ ಇರ್ಬೋದು. ಇದನ್ನೆಲ್ಲ ಎಲ್ಲಿ ಕ್ಲಾಸಿಫೈ ಮಾಡ್ಬೋದು? ಅಂಡರ್ ಸೂಪರ್ ಸ್ಟ್ರಕ್ಚರ್. ಇಷ್ಟೇ ಜ್ಞಾಪಕ ಇಟ್ಕೋಬೇಕು. ಗ್ರೌಂಡ್ ಲೆವೆಲಿಗಿಂತ ಮೇಲೆ ಬಂದರೆ ಅದು ಸೂಪರ್ ಸ್ಟ್ರಕ್ಚರ್, ಗ್ರೌಂಡ್ ಲೆವೆಲಿಂದ ಕೆಳಗಡೆ ಬರತಕ್ಕಂಥದ್ದೆಲ್ಲ ಸಬ್ಸ್ಟ್ರಕ್ಚರ್. ಸೊ ದಿಸ್ ಇಸ್ ಜಸ್ಟ್ ಡಿಫರೆನ್ಸ್ ಬಿಟ್ವೀನ್ ಸೂಪರ್ ಸ್ಟ್ರಕ್ಚರ್ ಆ್ಯಂಡ್ ಸಬ್ಸ್ಟ್ರಕ್ಚರ್ ಆ್ಯಂಡ್ ಸೂಪರ್ ಸ್ಟ್ರಕ್ಚರ್. ಫಸ್ಟ್ ಡೆಫಿನೇಷನ್ ಬರ್ತೀನಿ, ಸ್ಟ್ರಕ್ಚರ್ ವಿಚ್ ಲೈಸ್ ಬಿಲೋ ದ ಗ್ರೌಂಡ್ ಲೆವೆಲ್, ದ ಸ್ಟ್ರಕ್ಚರ್ ವಿಚ್ ಲೈಸ್ ಎಬೋ ದ ಗ್ರೌಂಡ್ ಲೆವೆಲ್. ನಾನು ಡೆಫಿನೇಷನ್ ಬರ್ತೀನಿ ಅಷ್ಟೇ. ಅದರಲ್ಲಿ ಎರಡನೇ ಪಾಯಿಂಟ್ ಏನು ಹೇಳ್ತದೆ ಅಂದರೆ, ಇಟ್ ಟೇಕ್ಸ್ ದ ಲೋಡ್ ಫ್ರಮ್ ಸೂಪರ್ ಸ್ಟ್ರಕ್ಚರ್ ಆ್ಯಂಡ್ ಟ್ರಾನ್ಸ್ಮಿಟ್ಸ್ ದ ಸೇಮ್ ಟು ಸಾಯಿಲ್ ಬಿಲೋ ಇಟ್ ಓವರ್ ಲಾರ್ಜ್ ಏರಿಯಾ. ಇಲ್ಲಿ ಲಾರ್ಜ್ ಏರಿಯಾ ಅಂತ ಯಾಕೆ ಕರಿತೀನಿ ಅಂದರೆ, ನಾನು ಫುಟ್ಟಿಂಗ್ ಹಾಕಬೇಕಾದ್ರೆ ಅದರ ಸೈಜನ್ನು ಕಾಲಮಿಗಿಂತ ಜಾಸ್ತಿ ಸೈಜ್ ಮಾಡಿರ್ತೀನಿ. ಅದೇನು ಮಾಡುತ್ತೆ, ತೂಕವನ್ನು ಮೇಲಿಂದ ಕೆಳಗಡೆ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಕಾಲಮಿಂದ ಬರತಕ್ಕಂಥ ತೂಕವನ್ನು ಅಥವಾ ಭಾರವನ್ನು ಕೆಳಗಡೆ ಸಾಯಿಲಿಗೆ ಕಳಿಸುವಾಗ ಜಾಸ್ತಿ ಏರಿಯಾದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಸೊ ಅದು ಅದರ ಕೆಲಸ. ಸೂಪರ್ ಸ್ಟ್ರಕ್ಚರ್ ಏನು ಕೆಲಸ ಮಾಡ್ತದೆ ಅಂದರೆ, ಇಟ್ ಪ್ರೊವೈಡ್ ಶೆಲ್ಟರ್ ಟು ಯೂಸರ್ಸ್. ಶೆಲ್ಟರ್ ಅಂದರೆ ವಸತಿ ಅಂದರೆ ಅದನ್ನು ಕರಿಬೋದು, ಅಥವಾ ಎಕ್ಸ್ಟರ್ನಲ್ ಏಜೆನ್ಸೀಸಿಂದ ಪ್ರೊಟೆಕ್ಷನ್ನು ಕೊಡ್ಬೋದು. ಎಕ್ಸ್ಟರ್ನಲ್ ಏಜೆನ್ಸೀಸ್ ಯಾವುದು? ಮಳೆಯಿಂದ, ಗಾಳಿಯಿಂದ, ಅಥವಾ ಬಿರುಗಾಳಿ ಇರ್ಬೋದು. ವಿಂಡ್ ಅಂದರೆ ನಾವು ಗಾಳಿ ಮತ್ತು ಬಿರುಗಾಳಿಗೆ ವ್ಯತ್ಯಾಸ ಇದೆ, ಅಥವಾ ಚಳಿಯಿಂದ ಇರ್ಬೋದು. ಸೊ ಈ ರೀತಿ ಪ್ರೊಟೆಕ್ಷನ್ ಪರ್ಪಸ್ಸಿಗಾಗಿ ಸೂಪರ್ ಸ್ಟ್ರಕ್ಚರನ್ನು ಬಳಸ್ತೀವಿ. ಅದನ್ನು ಅದರ ಕೆಲಸ, ಅದು ಸೂಪರ್ ಸ್ಟ್ರಕ್ಚರ್ ಕೆಲಸ ಏನು ಅಂದರೆ, ಇದು ಯೂಸರ್ಸಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡಬೇಕು ಮತ್ತು ಶೆಲ್ಟರ್ ಪ್ರೊವೈಡ್ ಮಾಡಬೇಕು, ಅದು ಅದರ ಕೆಲಸ. ಯೂಶ್ವಲಿ ಫೌಂಡೇಶನ್ಸ್ ಆರ್ ಕ್ಯಾಟಗರೈಸ್ಡ್ ಅಂಡರ್ ದಿಸ್. ಅಂದರೆ ಫೌಂಡೇಶನ್ ಒಂದು ಎಕ್ಸಾಂಪಲ್, ಸಬ್ಸ್ಟ್ರಕ್ಚರ್ಗೆ ಎಕ್ಸಾಂಪಲ್. ವಾಲ್ಸ್, ಕಾಲಮ್ಸ್, ಬೀಮ್ಸ್, ರೂಫ್ಸ್, ಫ್ಲೋರ್ಸ್ ಎಕ್ಸೆಟ್ರಾ. ಇನ್ನೂ ಬೇಕಾದಷ್ಟು ಬರ್ತದೆ. ಈ ವಾಲ್ಸ್ ಅಂದರೆ ಗೋಡೆಗಳು, ಕಾಲಮ್ಸ್ ಅಂದರೆ ಕಂಬಗಳು, ಬೀಮ್ಸ್ ಅಂದರೆ ತೀರು ಅಂತ ಕರಿತೀವಿ ಕನ್ನಡದಲ್ಲಿ, ರೂಫ್ ಅಂದರೆ ಛತ್ ಅಂತ ಕರಿತೀರಿ ಈ ಭಾಗದಲ್ಲಿ, ಅಥವಾ ಮೇಲ್ಚಾವಣಿ ಅಂತ ಕರಿಬೋದು. ಫ್ಲೋರ್ಸ್ ಅಂದರೆ ನೆಲ. ಇನ್ನು ಡೋರ್ಸ್ ಅಂದರೆ ಬಾಗಿಲುಗಳು, ವಿಂಡೋಸ್ ಅಂದರೆ ಕಿಟಕಿಗಳು. ಸೊ ಇನ್ನೂ ಬೇಕಾದಷ್ಟು ಸ್ಟ್ರಕ್ಚರಲ್ ಎಲಿಮೆಂಟ್ಸನ್ನು ನಾವು ಸೂಪರ್ ಸ್ಟ್ರಕ್ಚರಲ್ಲಿ ಕ್ಲಾಸಿಫೈ ಮಾಡ್ಬೋದು. ಸೊ ದಿಸ್ ಇಸ್ ಜಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಸಬ್ಸ್ಟ್ರಕ್ಚರ್ ಆ್ಯಂಡ್ ಸೂಪರ್ ಸ್ಟ್ರಕ್ಚರ್. So now observe this cross section. I have cut it somewhere in a building. So here there are many structural components. So I will start from the base itself. So this is a foundation level. ಇದು ಫೌಂಡೇಶನ್ ಲೆವೆಲ್. ಇದು ಎಲ್ಲಿ ಫೌಂಡೇಶನ್ ಅಥವಾ ಒಂದು ಫೂಟಿಂಗನ್ನು ಹಾಕ್ತೀವಿ ಆ ಭಾಗವನ್ನು ಅಥವಾ ಆ ಲೆವೆಲನ್ನು ನಾನು ಫೌಂಡೇಶನ್ ಲೆವೆಲ್ ಅಂತೇಳಿ ಕರಿತೀನಿ. ಈಗ ನಾನು ಲೆವೆಲ್ ಹೇಳ್ತೀನಿ ನೋಡಿ, ಇಲ್ಲಿ ಕರ್ಸರನ್ನು ಅಬ್ಸರ್ವ್ ಮಾಡಿ. ಇದು ಫೌಂಡೇಶನ್ ಲೆವೆಲ್, ಇದು ಬೇಸ್ಮೆಂಟ್ ಲೆವೆಲ್, ಇದು ಪ್ಲಿಂತ್ ಲೆವೆಲ್, ಇದನ್ನು ಸಿಲ್ ಲೆವೆಲ್ ಅಂತ ಕರಿತೀನಿ. ಈ ಲೆವೆಲ್ ಅಂದರೆ ಕಂಟಿನ್ಯೂಸ್ ಲೈನ್ ಹಾಕಿದ್ರೆ ಅದನ್ನು ಸಿಲ್ ಲೆವೆಲ್ ಅಂತ ಕರಿತೀನಿ. ಇದು ಲಿಂಟಲ್ ಲೆವೆಲ್, ಲಿಂಟಲ್ ಎಲ್ಲಿರ್ತದೆ ಅದನ್ನು ಲಿಂಟಲ್ ಲೆವೆಲ್ ಅಂತ ಕರಿತೀನಿ.
ಇದು ರೂಫ್ ಲೆವೆಲ್, ಇದು ಫ್ಲೋರ್ ಲೆವೆಲ್, ಇದು ಪ್ಯಾರಾಪೆಟ್ ವಾಲ್ ಇರ್ತದೆ. ಸೊ ಅದಕ್ಕೇನು ಸಪ್ರೇಟ್ ಲೆವೆಲ್ಸ್ ಅಂತ ಏನು ಇರೋದಿಲ್ಲ. ಓಕೆ ಫೈನ್. ಒಂದು ನಿಮಿಷ. Sorry for the disturbance. ಓಕೆ, ಸೊ ಈಗ ಒಂದು ಕಡೆಯಿಂದ ನಾವು ಹೇಳ್ತಾ ಹೋಗ್ತೀನಿ ಯಾವುದೇ ಸ್ಟ್ರಕ್ಚರಲ್ ಕಾಂಪೊನೆಂಟ್ಸ್ ಬರ್ತದೆ ಅಂತ ಬಿಲ್ಡಿಂಗಲ್ಲಿ. ಸೊ ಈಗ ದಿಸ್ ಇಸ್ ದ ಫಸ್ಟ್ ಒನ್, ದ ಲೋಯೆಸ್ಟ್ ಪಾರ್ಟ್ ಆಫ್ ಫೂಟಿಂಗ್. ಇಟ್ ಹ್ಯಾಸ್ ಪಿ ಸಿ ಸಿ. ಸೊ ಹ್ಯಾವ್ ಟು ಲೇ ಪಿ ಸಿ ಸಿ. ಓವರ್ ಇಟ್ ವಿ ವಿಲ್ ಗೋಯಿಂಗ್ ಟು ಬಿಲ್ಡ್ ಫೂಟಿಂಗ್, ಆರ್ ವಿಲ್ ಗೋಯಿಂಗ್ ಟು ಲೇ ಫೂಟಿಂಗ್. ಸೊ ಪಿ ಸಿ ಸಿ ಅಂದರೆ ಪ್ಲೈನ್ ಸಿಮೆಂಟ್ ಕಾಂಕ್ರೀಟ್ ಅಂತ ಹೇಳ್ತೀನಿ. ಅದನ್ನು ಫೌಂಡೇಶನ್ ಲೆವೆಲಲ್ಲಿ ಮಾಡಿರ್ತೀನಿ. ಇದು ಒಂದು 100 ಸೆಂಟಿಮೀಟ್ರ್ ಇರ್ತದೆ, ಅಥವಾ 10 ಸೆಂಟಿಮೀಟ್ರ್ ಅಥವಾ 100 mm ಇರ್ತದೆ ಇಲ್ಲಿಂದ ಇಲ್ಲಿಗೆ. ಸೊ ಇದು ಎಷ್ಟು ಬೇಕೋ ಅಷ್ಟನ್ನು ವಿಡ್ತನ್ನು ನಾವು ಪ್ಲೇಸ್ ಮಾಡ್ಬೋದು. ಸೊ ದಿಸ್ ಈಸ್ ಫೂಟಿಂಗ್. ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಟೋನ್ ಮೇಸನ್ರಿ. ಸ್ಟೋನಿಂದ ನಾವೇನು ಮಾಡಿರ್ತೀವಿ ಬಿಲ್ಡ್ ಮಾಡ್ಬೋದು, ಅಥವಾ ಕಾಂಕ್ರೀಟಿಂದ ಬಿಲ್ಡ್ ಮಾಡ್ಬೋದು. ಕಾಂಕ್ರೀಟಿಂದ ಬಿಲ್ಡ್ ಮಾಡಿದ್ರೆ ಕಾಂಕ್ರೀಟ್ ಮೇಸನ್ರಿ ಅಂತ ಕರಿತೀವಿ. ಕಲ್ಲಿಂದ ಕಟ್ಟಿದಾದರೆ ಸ್ಟೋನ್ ಮೇಸನ್ರಿ ಅಂತೇಳಿ ಕರಿತೀವಿ. ಸೊ ಇದು ಅಷ್ಟೇ, ಪಿ ಸಿ ಸಿನೇ. ಇದು ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಇದು ಹೊರಗಡೆ ಭಾಗ, ಇದು ಒಳಗಡೆ ಭಾಗ, ಮನೆ ಒಳಗಡೆ ಭಾಗ, ಇದು ಮನೆಯ ಹೊರಗಡೆ ಭಾಗ. ಇದನ್ನು ನಾನು ಹೇಳಿದ್ದೀನಿ ಪ್ಲಿಂತ್ ಲೆವೆಲ್ ಅಂತ ಕರಿತೀವಿ. ಇಲ್ಲಿ ಪ್ಲಿಂತ್ ಬೀಮ್ ಕೊಟ್ಟಿರ್ತೀವಿ. ಕಾಲಮಿಂದ ಬಿಲ್ಡ್ ಮಾಡಿದರೆ ಒಂದು ಕಾಲಮಿಂದ ಇನ್ನೊಂದು ಕಾಲಮಿಗೆ ಕನೆಕ್ಟ್ ಮಾಡ್ತೀವಿ ಬೀಮು. ಅದನ್ನು ನಾನು ಪ್ಲಿಂತ್ ಲೆವೆಲ್, ಪ್ಲಿಂತ್ ಬೀಮ್ ಅಂತ ಕರಿತೀನಿ. ಸೊ ಇದು ಇಷ್ಟನ್ನು ನಾನು ಬೇಸ್ಮೆಂಟ್ ಅಂತ ಕರಿತೀನಿ. ಕೆಳಗಡೆ ಭಾಗವನ್ನು ಫೌಂಡೇಶನ್ ಅಂತ ಕರಿತೀನಿ. ಈಗ ಇದು ವಾಲ್. ಇದು ವಾಲಲ್ಲಿ ಸಿಲ್ ಲೆವೆಲ್ ಬರ್ತದೆ. ಸಿಲ್ ಲೆವೆಲಲ್ಲಿ ವಿಂಡೋ ಕೂತಿರ್ತದೆ. ವಿಂಡೋ ಇಲ್ಲಿ ಕೂರಿಸ್ತೀನಿ ಮೇಲೆ ಕೂರಿಸಿ. ಇದನ್ನು ಲಿಂಟಲ್ ಲೆವೆಲ್ ಅಂತ ಕರಿತೀನಿ. ಇದು ಸಿಲ್ಲು, ಇದು ಲಿಂಟಲ್, ಇದು ಛಜ್ಜ ಅಥವಾ ಸನ್ಶೇಡ್ ಅಂತ ಕರಿಬೋದು. ಸನ್ಶೇಡ್ ಏನಕ್ಕೆ? ನಾಟ್ ಟು ಪ್ರೊಟೆಕ್ಟ್ ದ ವಿಂಡೋ ಆರ್ ಓಪನಿಂಗ್ ಫ್ರಮ್ ಎಕ್ಸ್ಟರ್ನಲ್ ಏಜೆನ್ಸಿ. ರೈನ್ ಇರ್ಬೋದು, ಅಥವಾ ಬಿಸಿಲಿರ್ಬೋದು, ಮಳೆ ಇರ್ಬೋದು. ಸೊ ಇದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಸನ್ಶೇಡ್ ಅಥವಾ ಛಜ್ಜನ ಕೊಟ್ಟಿರ್ತೀನಿ. ಆಮೇಲೆ ಇದು ಡ್ಯಾಮ್ ಪ್ರೂಫ್ ಕೋರ್ಸ್ ಅಂದರೆ ಇಟ್ ವಿಲ್ ಬಿ ಲೇಡ್ ಬಿಲೋ ದಿ ವಾಲ್ ಆ್ಯಂಡ್ ಎಬೋ ದಿ ಫೂಟಿಂಗ್. ಆ್ಯಂಡ್ ಬಿಲೋ ದಿ ವಾಲ್. ವಾಲ್ ಎಲ್ಲಿ ಸ್ಟಾರ್ಟ್ ಆಗ್ತದೆ ಜಂಕ್ಷನ್ನು, ಅಲ್ಲಿ ಡ್ಯಾಮ್ ಪ್ರೂಫ್ ಕೋರ್ಸ್, ಡಿ ಪಿ ಸಿ ಅಂತ ಕರಿತೀವಿ. ಕಾಂಕ್ರೀಟಿಂದ ಇರ್ಬೋದು ಅಥವಾ ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ ಇರ್ಬೋದು, ಇಲ್ಲಿ ಹಾಕ್ತೀವಿ. ಯಾಕೆ ಅಂದರೆ ಡ್ಯಾಂಪ್ನೆಸ್ ಅಥವಾ ಮಾಯಿಶ್ಚರನ್ನು ಒಳಗಡೆಗೆ ಬರಬಾರ್ದು, ಹೊರಗಡೆಯಿಂದ ಒಳಗಡೆಗೆ ಬರಬಾರ್ದು. ಅದಕ್ಕೋಸ್ಕರ ಇದನ್ನು ಲೇ ಮಾಡಿರ್ತೀವಿ. ಸೊ ಫ್ಲೋರಿಂಗ್ ಇನ್ ಕಾಂಕ್ರೀಟ್ ವಿತ್ ಟಾಪ್ ಪ್ಲಾಸ್ಟರಿಂಗ್ ಅಂತ ಹೇಳಿದ್ರೆ ಇಲ್ಲಿ ಫಿನಿಷಸ್ನ ನಾನು ಬೇರೆ ಬೇರೆ ಥರ ಕೊಡ್ಬೋದು. ದಿಸ್ ಇಸ್ ಅ ಫ್ಲೋರ್ ಫಿನಿಶ್. ಕಾಂಕ್ರೀಟಿಂದ ಇರ್ಬೋದು, ರೆಡ್ ಆಕ್ಸೈಡ್ ಫಿನಿಶ್ ಅಂತ ಹೇಳ್ತೀವಿ. ಕೆಂಪು ಕಾಣ್ತಿರ್ತದಲ್ಲ ಒಳಗಡೆ ನೆಲ, ಹಳೆಯ ಕಾಲದಲ್ಲಿ ಅದೆಲ್ಲ ರೆಡ್ ಆಕ್ಸೈಡಿಂದ ಮಾಡಿರ್ತೀವಿ. ಅಥವಾ ಈಗ ಟೈಲ್ಸ್ ಹಾಕ್ಬೋದು, ಟೆರಾಜೋ ಟೈಲ್ಸ್, ವಿಟ್ರಿಫೈಡ್ ಟೈಲ್ಸ್, ಸಿರಾಮಿಕ್ ಟೈಲ್ಸ್, ಈ ಬೇಕಾದ ಥರ ಟೈಲ್ಸನ್ನ ನೀವು ಬಳಸ್ಬೋದು. ಸೊ ಇದಿಷ್ಟಾದಮೇಲೆ ಇದಾಯಿತು. ಇದು ವಾಲ್ ಕಂಟಿನ್ಯೂಸ್ ಆಗ್ತದೆ. ನೆಕ್ಸ್ಟು ಇದು ರೂಫ್. ಇದು ಲಿಂಟಲ್ ಆಯಿತು, ಇದು ವಾಲ್ ಆಯಿತು. ನೆಕ್ಸ್ಟ್ ಅದರ ಮೇಲೆ ರೆಸ್ಟ್ ಆಗೋದು ಇದು ರೂಫ್. ರೂಫಲ್ಲಿ ಕೆಳಗಡೆ ಭಾಗವನ್ನು ಸಾಫಿಟ್ ಅಂತ ಕರಿತೀನಿ. ಕೆಳಗಡೆ ಭಾಗವನ್ನು, ಆ ಸ್ಲ್ಯಾಬಲ್ಲೇ ಕೆಳಗಡೆ ಭಾಗನ ಸಾಫಿಟ್ ಅಂತ ಕರಿತೀನಿ. ಅಥವಾ ವಿ ಕ್ಯಾನ್ ಕಾಲ್ ದಟ್ ಆಸ್ ಸೀಲಿಂಗ್. ಇದು ಆರ್ ಸಿ ಸ್ಲ್ಯಾಬ್. ಮೇಲ್ಗಡೆ ಮಳೆ ನೀರು ಬಂದಿದ್ದು ಒಳಗಡೆಗೆ ಹೋಗಬಾರ್ದು ಅಂದರೆ ವಿ ಹ್ಯಾವ್ ಟು ಪ್ರೊವೈಡ್ ಸುರ್ಕಿ ಮೋಟಾರ್ ಆರ್ ಅದರ್ವೈಸ್ ವೆದರಿಂಗ್ ಕೋರ್ಸ್ ಅಥವಾ ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ನ ಹಾಕ್ತೀವಿ. ಸೊ ನೆಕ್ಸ್ಟು ಇಲ್ಲಿ ವಾಲ್ ಬಿಲ್ಡ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಫಾರ್ ಪ್ರೊಟೆಕ್ಷನ್ ಪರ್ಪಸ್. ದಿಸ್ ಈಸ್ ಡಿಫೈನ್ಡ್ ಆಸ್ ಪ್ಯಾರಾಪೆಟ್ ವಾಲ್. ಪ್ಯಾರಾಪೆಟ್ ವಾಲ್ ನಾರ್ಮಲಾಗಿ 3 ಅಡಿ ಇರ್ತದೆ, 3 ಫೀಟ್ ಇರ್ತದೆ, ಅಥವಾ 0.9 ಮೀಟರ್ ಇರ್ತದೆ. ಸೊ ಇದನ್ನು ನಾನೇನು ಮಾಡಿದ್ದೀನಿ, ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೀನಿ. ದಟ್ ಈಸ್ ಫಾರ್ ಪ್ರೊಟೆಕ್ಷನ್ ಪರ್ಪಸ್. ಈ ಪ್ಯಾರಾಪೆಟ್ ವಾಲ್ ಮೇಲ್ಗಡೆ ಸರ್ಫೇಸಲ್ಲಿ ಮಳೆ ನೀರು ಬಿದ್ದಾಗ ಅದು ಒಳಗಡೆಗೆ ಬಂದರೆ ಡ್ಯಾಂಪ್ನೆಸ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೇಲೆ ಕವರ್ ಮಾಡ್ತೀನಿ. ಅದು ಇಟ್ ಮೇ ಬಿ ಫಾರ್ ಆರ್ಕಿಟೆಕ್ಚರಲ್ ಪರ್ಪಸ್. ಸಮ್ ಟೈಮ್ ವಿಲ್ ಟ್ರೀಟ್ ದಟ್ ಆಸ್ ಪ್ರೊಟೆಕ್ಷನ್ ಪರ್ಪಸ್. ಸೊ ದಟ್ ಈಸ್ ಡಿಫೈನ್ಡ್ ಆಸ್ ಸ್ಕೋಪಿಂಗ್ ಅಂತ ಕರಿತೀನಿ.
So this is about different structural elements in a building. So we'll study one by one now. What is exactly foundation? So this is a substructure which transmits the load from substructure to subsoil. ಅದರ ಕೆಲಸ ಏನು, ಲೋಡನ್ನು ಸೂಪರ್ ಸ್ಟ್ರಕ್ಚರಿಂದ ತಗೋಬೇಕು, ಅದನ್ನು ಸಬ್ಸಾಯಿಲ್ ಅಂದರೆ ಅದ್ರ ಕೆಳಗಡೆ ಬರತಕ್ಕಂಥ ಮಣ್ಣಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು, ಅದು ಅದರ ಕೆಲಸ. ಪ್ಲಿಂತ್, ಸೊ ಇಟ್ ಕನೆಕ್ಟ್ಸ್ ಬಿಟ್ವೀನ್ ಟೂ ಕಾಲಮ್ಸ್. ದ ಸ್ಟ್ರಕ್ಚರ್ ಅಟ್ ಗ್ರೌಂಡ್ ಲೆವೆಲ್ ವಿಚ್ ಕನೆಕ್ಟ್ಸ್ ಅಡ್ಜಸೆಂಟ್ ಕಾಲಮ್ಸ್. ಅಡ್ಜಸೆಂಟ್ ಅಂದರೆ ಅಕ್ಕಪಕ್ಕ ಇರತಕ್ಕಂಥ ಕಾಲಮನ್ನು ಅದು ಕನೆಕ್ಟ್ ಮಾಡ್ತದೆ. ಇಫ್ ದೆರ್ ಈಸ್ ಎನಿ ಡಿಫ್ರೆನ್ಷಿಯಲ್ ಸೆಟಲ್ಮೆಂಟ್. ಡಿಫ್ರೆನ್ಷಿಯಲ್ ಸೆಟಲ್ಮೆಂಟ್ ಅಂದರೆ ಈಗ ಮಣ್ಣು ಸರಿಯಾಗಿ ಇಲ್ಲದ ಅಂಥ ಜಾಗದಲ್ಲಿ ಒಂದು ಭಾಗ ಕೆಳಗಡೆ ಹೋಗ್ಬೋದು, ಒಂದು ಭಾಗ ಅದೇ ಜಾಗದಲ್ಲಿ ಇರ್ಬೋದು. ಆವಾಗ ಏನಾಯಿತು, ದೆರ್ ಈಸ್ ಎ ಸೆಟಲ್ಮೆಂಟ್. ಡಿಫ್ರೆನ್ಷಿಯಲ್ ಸೆಟಲ್ಮೆಂಟ್ ಅಂದರೆ ಒಂದು ಅಲ್ಲೇ ಇರ್ತದೆ, ಅದೇ ಜಾಗದಲ್ಲಿ ಇರುತ್ತೆ, ಇನ್ನೊಂದು ಕೆಳಗಡೆ ಸ್ವಲ್ಪ ಇಳಿದು ಬಿಡ್ತದೆ. ಇಳಿದಾಗ ಏನಾಯಿತು, ನಿಮಗೆ ಮನೆಯಲ್ಲಿ ಗೋಡೆಯಲ್ಲಿ ಕ್ರ್ಯಾಕ್ ಬರ್ತದೆ. ಅದಾಗಬಾರ್ದು ಅಂದರೆ ಯು ಹ್ಯಾವ್ ಟು ಪ್ರೊವೈಡ್ ಪ್ಲಿಂತ್ ಬೀಮ್ನ ಪ್ರೊವೈಡ್ ಮಾಡಬೇಕು. ವಾಲ್ಸ್, ಇಟ್ ಡಿವೈಡ್ಸ್ ಏರಿಯಾ ಇಂಟು ಸೆವ್ರಲ್ ರೂಮ್ಸ್. ಅದರ ಕೆಲಸ ಏನು, ಗೋಡೆ ಕೆಲಸ ಅಂದರೆ ಒಂದು ಏರಿಯಾನ ನಮಗೆ ಯಾವ ಥರ ಬೇಕು ಆ ಥರ ರೂಮು, ಹಾಲು ಈ ಥರ ಡಿವೈಡ್ ಮಾಡುತ್ತೆ. ಅದರ ಕೆಲಸ ಏನು ಅಂದರೆ ಇನ್ ಆರ್ಡರ್ ಟು ಡಿವೈಡ್ ಏರಿಯಾ ಇಂಟು ಸೆವ್ರಲ್ ಏರಿಯಾಸ್ ಆರ್ ರೂಮ್ಸ್. ಕಾಲಮ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ವರ್ಟಿಕಲ್ ಸ್ಟ್ರಕ್ಚರಲ್ ಎಲಿಮೆಂಟ್ ವಿಚ್ ಟ್ರಾನ್ಸ್ಫರ್ಸ್ ದ ಲೋಡ್ ಫ್ರಮ್ ಬೀಮ್ ಟು ಫೂಟಿಂಗ್ ಅಂತ ಹೇಳ್ತೀನಿ. ಅಂದರೆ ಅದರ ಕೆಲಸ ಏನು, ಇದು ವರ್ಟಿಕಲ್ ಮತ್ತು ಆರಿಜೆಂಟಲ್ ಮೆಂಬರ್ಸ್ ಅಂತ ಬರ್ತದೆ. ಆರಿಜೆಂಟಲ್ ಮೆಂಬರ್ ಅಂದರೆ ಅಡ್ಡವಾಗಿರ್ತದೆ. ಅಡ್ಡ ಅಂದರೆ ಫ್ಲೋರು, ರೂಫು ಇದೆಲ್ಲ ಆರಿಜೆಂಟಲ್. ವರ್ಟಿಕಲ್ ಅಂದರೆ ನೆಟ್ಟಿಗೆ ನಿಂತ್ಕೊಂಡಿರ್ತದಲ್ಲ, ಅದೆಲ್ಲ ವರ್ಟಿಕಲ್ ಅಂತ ಹೇಳ್ತೀನಿ. ವರ್ಟಿಕಲ್ ಕಾಂಪೊನೆಂಟ್ಸ್ ಇದು ಏನು ಮಾಡ್ತೀರಿ, ಕೆಲಸ ಏನು ಅಂದರೆ ಬೀಮ್ ಮತ್ತು ಸ್ಲ್ಯಾಬಿಂದ ಲೋಡನ್ನು ಅದಕ್ಕೆ ತಗೊಂಡು ಅದು ಕೆಳಗಡೆ ಫೂಟಿಂಗ್ ಇರತಕ್ಕಂಥ ಸ್ಟ್ರಕ್ಚರಲ್ ಎಲಿಮೆಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಈಗ ಏನು ಫೂಟಿಂಗ್ ಏನು ಮಾಡ್ತದೆ, ಅದೇ ಲೋಡನ್ನು ಕೆಳಗಡೆ ಇರತಕ್ಕಂಥ ಸಾಯಿಲ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇದು ಇದರ ಕೆಲಸ, ಕಾಲಮ್ ಕೆಲಸ. ಫ್ಲೋರ್ಸ್, ಆರಿಜಾಂಟಲ್ ಕಾಂಪೊನೆಂಟ್ ವಿಚ್ ಕ್ರಿಯೇಟ್ಸ್ ಎ ಪ್ಲಾಟ್ಫಾರ್ಮ್ ಟು ಯೂಸರ್ಸ್. ಅಂದ್ರೆ ಅರ್ಥ ಏನು, ಫ್ಲೋರು ಮತ್ತು ರೂಫಿಗೂ ಕೆಲಸ ಬೇರೆ ಬೇರೆ. ಫ್ಲೋರ್ ಏನು ಮಾಡ್ತದೆ, ನಾವು ನಿಂತ್ಕೊಳ್ಳೋದಕ್ಕೆ ಜಾಗ ಕೊಡ್ತದೆ. ಚೇರ್ ಇಡ್ಬೋದು, ಟೇಬಲ್ ಇಡ್ಬೋದು, ನಮಗೇನು ಬೇಕು ಅದನ್ನು ಇಡ್ಬೋದು. ಅಂದರೆ ಇಟ್ ಕ್ರಿಯೇಟ್ಸ್ ಎ ಪ್ಲಾಟ್ಫಾರ್ಮ್ ಟು ದ ಯೂಸರ್ಸ್. ಯೂಸರ್ಸ್ ಅಂದರೆ ನಾವು ಬಳಕೆದಾರರಿಗೆ ಏನು ಮಾಡ್ತದೋ ಒಂದು ಜಾಗನ ಕೊಡ್ತದೆ. ಏನು ಕೊಡ್ತದೆ ಅಂದರೆ ನಡೆದಾಡ್ಬೋದು, ವಸ್ತುಗಳನ್ನು ಅದ್ರ ಮೇಲೆ ಇಟ್ಕೋಬೋದು. ಸೊ ಇದರ ಪರ್ಪಸ್ ಇದು. ಫ್ಲೋರ್ ಅದರ ಡೆಫಿನೇಷನ್ ಅದು. ಡೋರ್ಸ್ ಅಂದರೆ ಇಟ್ ಪ್ರೊವೈಡ್ಸ್ ಅಸೆಸಿಬಿಲಿಟಿ ಟು ದ ಯೂಸರ್ಸ್. ಅಸೆಸಿಬಿಲಿಟಿ ಅಂದರೆ ಹೊರಗೆ ಮತ್ತು ಒಳಗೆ ಹೋಗತಕ್ಕಂಥ ಜಾಗಕ್ಕೆ ನಾವು ಅಸೆಸಿಬಲ್ ಅಂತ ಕರಿತೀವಿ. ಅಥವಾ ಅದು ಹೋಗ್ಬೋದು ಅನ್ನತಕ್ಕಂಥ ಜಾಗ ಇದ್ದರೆ ಅಸೆಸಿಬಲ್ ಅಂತ ಕರಿತೀವಿ. ಇಟ್ ಪ್ರೊವೈಡ್ಸ್ ಅಸೆಸಿಬಿಲಿಟಿ ಅಂದರೆ ನಾವು ಹೊರಗಡೆಯಿಂದ ಮನೆ ಒಳಗಡೆಯಿಂದ ಹೊರಗಡೆಗೆ ಹೋಗತಕ್ಕಂಥ ಜಾಗ, ಆ ಜಾಗನ ಅದು ಕೊಡ್ತದೆ. ಇನ್ನು ಬೇಕಾದೆಲ್ಲ ಪ್ರೊಟೆಕ್ಷನ್ ಪರ್ಪಸ್ಸಿಗೆ ನಾವು ಯೂಸ್ ಮಾಡ್ಕೊತೀವಿ. ವಾಲ್ಸ್ ಎಲ್ಲೆಲ್ಲಿ ಬೇಕು ನಮಗೆ, ನಮ್ಮ ಕನ್ವೀನಿಯೆಂಟಿಗೋಸ್ಕರ ಅಥವಾ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವೇನು ಮಾಡ್ತೀವಿ, ಬಾಗಿಲುಗಳನ್ನು ಇಟ್ಟಿರ್ತೀವಿ. ಆ ಬಾಗಿಲುಗಳ ಉದ್ದೇಶ ಏನು ಇಡೋದಕ್ಕೆ ಅಂದರೆ ಓಡಾಡೋದಕ್ಕೆ, ಒಳಗಡೆಯಿಂದ ಹೊರಗಡೆಯಿಂದ ಒಳಗಡೆಗೆ. ವಿಂಡೋಸ್, ಇಟ್ ಪ್ರೊವೈಡ್ಸ್ ಅಸೆಸಿಬಿಲಿಟಿ ಟು ಏರ್ ಆ್ಯಂಡ್ ಸನ್ಲೈಟ್. ಅಂದರೆ ಇದು ಅಸೆಸಿಬಿಲಿಟಿ ಟು ಏರ್ ಆ್ಯಂಡ್ ಸನ್ಲೈಟ್. ನಾವು ವಿಂಡೋಯಿಂದ ಹೋಗೋದಿಲ್ಲ ಅಲ್ವಾ, ಏರ್ ಮತ್ತು ಸನ್ಲೈಟ್ ಬರಬೇಕು ಅಂದರೆ ನಾವೇನು ಮಾಡಬೇಕು, ವಿಂಡೋಸನ್ನು ಪ್ರೊವೈಡ್ ಮಾಡಬೇಕು. ನಮಗೆ ಚಳಿ ಆದಾಗ ಬಾಗಿಲಾಕ್ಬೇಕು, ನಮಗೆ ಸೆಕೆ ಆದಾಗ ಡೋರ್ಸನ್ನು ತೆಗಿಬೇಕು, ಶಟರ್ಸನ್ನು ತೆಗಿಬೇಕು. ಇದು ಕಾಮನ್ ಸೆನ್ಸ್ ಅದು. ವೆಂಟಿಲೇಟರ್ಸ್, ದಿಸ್ ಈಸ್ ಫಾರ್ ವೆಂಟಿಲೇಷನ್. ಅಂದರೆ ನಮಗೇನಾಗಿರ್ತದೆ, ಬ್ಯಾಡ್ ಏರ್ ಇರ್ತದೆ. ಬ್ಯಾಡ್ ಏರ್ ಅಂದರೆ ಯಾವುದು, ಕಾರ್ಬನ್ ಡೈಆಕ್ಸೈಡನ್ನು ನಾವು ಎಕ್ಸಾಸ್ಟ್ ಮಾಡಿದಾಗ, ಅಥವಾ ನಾವು ಉಚ್ಛ್ವಾಸ ನಿಶ್ವಾಸ ಅಂತ ಹೇಳ್ತೀವಿ. ಹೌದಾ, ಅಂದರೆ ನಾವು ಗಾಳಿಯನ್ನು ತಗೊಂಡು ಗಾಳಿಯನ್ನು ಬಿಟ್ಟಾಗ ಮೇಲ್ಗಡೆಯಿಂದ ಉಸಿರಾಡಬೇಕಾದ್ರೆ ಆ ಗಾಳಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಅಂಥದ್ದೆಲ್ಲ ಹೋಗಿ ಮೇಲ್ಗಡೆಗೆ ಶೇಖರಣೆ ಆಗಿರ್ತದೆ ರೂಫ್ ಲೆವೆಲಲ್ಲಿ. ರೂಫ್ ಅಂದರೆ ಹೇಳಿದೆ ನಾನು, ಮೇಲ್ಗಡೆ ಇರ್ತದೆ ಅಂಥೇಳಿ. ಆ ಲೆವೆಲಲ್ಲಿ ಹೋದಾಗ ಅದನ್ನು ನಾನು ಹೊರಗಡೆ ಹಾಕ್ಬೇಕಂದ್ರೆ ಹ್ಯಾವ್ ಟು ವೆಂಟಿಲೇಟ್ ಒಂದು ಓಪನ್ ಕೊಡಬೇಕು. ಆ ಓಪನಿಂಗಲ್ಲಿ ಏನು ಮಾಡಿರ್ತೀವಿ ನಾವು, ಗ್ಲಾಸ್ ಎಲ್ಲ ಫಿಕ್ಸ್ ಮಾಡಿರ್ತೀವಿ. ಒಬ್ಸರ್ವ್ ಮಾಡ್ಬೋದು, ನೀವು ಮನೆಯಲ್ಲಿ ಕೊಟ್ಟಿರ್ತೀರಿ. ಅದು ದಟ್ ಈಸ್ ಫಾರ್ ವೆಂಟಿಲೇಷನ್ ಪರ್ಪಸ್. ನೆಕ್ಸ್ಟ್ ಸ್ಟೇರ್ಸ್, ಇಟ್ ಪ್ರೊವೈಡ್ಸ್ ಅಸೆಸಿಬಿಲಿಟಿ ಬಿಟ್ವೀನ್ ಡಿಫ್ರೆಂಟ್ ಫ್ಲೋರ್ಸ್ ಅಲ್ವಾ. ಸ್ಟೇರ್ಸ್ ಏನಕ್ಕೆ, ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಲಿಗೆ, ಅಂದರೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕು, ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಹೋಗಬೇಕು ಅಂದಾಗ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಪ್ರೊವೈಡ್ ಸ್ಟೇರ್ಸ್. ಸೊ ದಿಸ್ ಇಸ್ ಟ್ರೆಡಿಷನಲ್ ಮೆಥಡ್. ಇನ್ಸ್ಟೆಡ್ ಆಫ್ ದಿಸ್ ವಿ ಕ್ಯಾನ್ ಇನ್ಸ್ಟಾಲ್ ಲಿಫ್ಟ್ಗಳು ನೋಡಿರ್ತೀರಿ, ದೊಡ್ಡ ಶಾಪಿಂಗ್ ಮಾಲ್ಸಲ್ಲಿ ಲಿಫ್ಟ್ ಇರ್ತದೆ. ನೌ ಡೇಸ್ ಅಗೈನ್ ಲಿಫ್ಟ್ಸ್ ಆರ್ ರೀಪ್ಲೇಸ್ಡ್ ಬೈ
ದಿಸ್ ಎಸ್ಕಲೇಟರ್ಸ್ ಅಂದರೆ ಮೆಟಲ್ ಥರ ಇರ್ತದೆ, ಎಲೆಕ್ಟ್ರಿಕಲಿ ಆಪರೇಟೆಡ್ ಅಲ್ವಾ, ಮೋಟಾರ್ ಇರ್ತದೆ. ನೀವು ಶಾಪಿಂಗ್ ಮಾಲ್ಸಲ್ಲಿ ನೋಡಿರ್ತೀರಿ, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸಲ್ಲಿ ಬೆಂಗಳೂರು ಅಂತಂಥ ದೊಡ್ಡ ದೊಡ್ಡ ಸಿಟೀಸಲ್ಲಿ, ಗುಲ್ಬರ್ಗದಲ್ಲಿ, ಮಂಗಳೂರಲ್ಲಿ, ಇಂಥ ಕಡೆ ಮೈಸೂರು, ಅಲ್ಲಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸಲ್ಲಿ ಏನು ಮಾಡಿರ್ತಾರೆ ಅವರು, ಎಸ್ಕಲೇಟರ್ಸ್ ಪ್ರೊವೈಡ್ ಮಾಡಿರ್ತಾರೆ. ಅದೇನು ಮಾಡ್ಬೋದು, ಜಸ್ಟ್ ಹೋಗಿ ನಿಂತ್ಕೊಂಡ್ರೆ ಸೆನ್ಸರ್ ಆಪರೇಟೆಡ್, ನೀವು ಹೋದ ತಕ್ಷಣ ಅದು ಶುರುವಾಗ್ತದೆ, ತಿರುಗ್ತಾ ಇರ್ತದೆ. ಅದು ಜಸ್ಟ್ ಹೋಗಿ ನಿಮ್ಮ ಕಾಲನ್ನು ಅದ್ರ ಮೇಲೆ ಇಟ್ಟರೆ ಸಾಕು, ಕರೆಕ್ಟಾಗಿ ನಿಲ್ಲಬೇಕಷ್ಟೇ. ಅದು ನಿಂತ್ಕೊಂಡ್ರೆ ಏನು ಮಾಡ್ತದೆ, ಅದು ಮೇಲ್ಗಡೆ ತೊಗೊಂಡೋಗಿ ಬಿಡ್ತದೆ. ಸೊ ಇದು ಈಸ್ ಅಬೌಟ್ ಎಸ್ಕಲೇಟರ್. ಸೊ ಸ್ಟೇರ್ಸ್ ಇಷ್ಟೇ, ಏನು ಅಸೆಸಬಿಲಿಟಿ ಫ್ರಮ್ ಫ್ಲೋರ್ ಟು ಫ್ಲೋರ್, ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರಿಗೆ ಹೋಗ್ಬೇಕಂದ್ರೆ ಸ್ಟೇರ್ಸ್ ಬೇಕು. ರೂಫ್ಸ್, ಇಟ್ ಈಸ್ ಎ ಹಾರಿಜಾಂಟಲ್ ಮೆಂಬರ್ ವಿಚ್ ಪ್ರೊಟೆಕ್ಟ್ಸ್ ಆ್ಯಂಡ್ ಕವರ್ಸ್ ದ ಬಿಲ್ಡಿಂಗ್ ಫ್ರಮ್ ಸನ್, ವಿಂಡ್ ಆ್ಯಂಡ್ ಸ್ನೋ ಎಕ್ಸೆಟ್ರಾ. ಸೊ ಇಲ್ಲಿ ಸಿಂಪಲಾಗಿ ಹೇಳುವುದಾದರೆ ರೂಫ್ ಅಂದರೆ ಛತ್ತು. ಅದು ಏನಕ್ಕೆ ಮಾಡಿರ್ತೀವಿ, ಏನಕ್ಕೆ ಇರ್ತದೆ ಅಂದರೆ ಅದು ಪ್ರೊಟೆಕ್ಷನ್ ಪರ್ಪಸ್ಸಿಗೆ ಬೇಕು. ಏನು ಪ್ರೊಟೆಕ್ಷನ್ ಪರ್ಪಸ್ ಅಂದರೆ ಏನು, ಯೂಸರ್ಸ್ ನಾವು ಒಳಗಡೆ ಇರ್ತೀವಿ, ಒಳಗೆ ವಾಸ ಮಾಡಬೇಕು, ನಾವು ಮನೆ ಕಟ್ಟೋದು ಉದ್ದೇಶ ಅದಕ್ಕೋಸ್ಕರ. ವಿ ಮಸ್ಟ್ ಗೆಟ್ ಪ್ರೊಟೆಕ್ಷನ್ ಫ್ರಮ್ ಎಕ್ಸ್ಟರ್ನಲ್ ಏಜೆನ್ಸೀಸ್. ಎಕ್ಸ್ಟರ್ನಲ್ ಏಜೆನ್ಸೀಸ್ ಯಾವುದ್ಯಾವುದು, ಮಳೆ ಇರ್ಬೋದು, ಗಾಳಿ ಇರ್ಬೋದು, ಚಳಿ ಇರ್ಬೋದು, ಮತ್ತು ಬಿಸಿಲಿರ್ಬೋದು. ಸೊ ಈ ಥರ ಎಕ್ಸ್ಟರ್ನಲ್ ಏಜೆನ್ಸೀಸಿಂದ ಪ್ರೊಟೆಕ್ಷನ್ ಬೇಕಂದರೆ ಐ ನೀಡ್ ಎ ಹೌಸ್ ಆ್ಯಂಡ್ ರೂಫ್ಸ್ ಆರ್ ಪ್ರೊವೈಡೆಡ್ ಫಾರ್ ದಿಸ್ ಪರ್ಪಸ್. ಬಿಲ್ಡಿಂಗ್ ಫಿನಿಷಸ್ ಅಂತ ಹೇಳ್ತೀನಿ. ಫಿನಿಷಸಲ್ಲಿ ಬೇಕಾದ ಥರ ಬರ್ತದೆ. ಪ್ಲಾಸ್ಟ್ರಿಂಗ್ ಆ್ಯಂಡ್ ಪೇಂಟಿಂಗ್ ಆರ್ ಪ್ರೊವೈಡೆಡ್ ಟು ಪ್ರೊಟೆಕ್ಟ್ ಫ್ರಮ್ ಎಕ್ಸ್ಟರ್ನಲ್ ಏಜೆನ್ಸೀಸ್ ಲೈಕ್ ಸನ್ಲೈಟ್, ರೈನ್, ವಿಂಡ್ ಎಕ್ಸೆಟ್ರಾ. ಇಟ್ ಆಲ್ಸೋ ಇನ್ಕ್ರೀಸಸ್ ದ ಆಸ್ಥೆಟಿಕ್ ಅಪಿಯರೆನ್ಸ್. ಇಲ್ಲಿ ಎರಡು ಪರ್ಪಸ್ ಇದೆ ಇದರದ್ದು. ಏನು, ಪ್ಲಾಸ್ಟ್ರಿಂಗ್ ಮಾಡೋ ಉದ್ದೇಶ ಏನಂದರೆ, ನಾವು ಗೋಡೆ ಕಟ್ತೀವಿ, ಗೋಡೆ ಕಟ್ಟೋದು ಇಟ್ಟಿಗೆಯಿಂದ ಕಟ್ಟೋದಾದರೆ ವಿ ವಿಲ್ ಗೋಯಿಂಗ್ ಟು ಪ್ರೊವೈಡ್ ಪ್ಲಾಸ್ಟ್ರಿಂಗ್ ಓವರ್ ಇಟ್. ಇದು ಪ್ರೊಟೆಕ್ಷನ್ ಪರ್ಪಸ್ಸಿಗೆ. ಮತ್ತು ಎಕ್ಸ್ಟರ್ನಲ್ ಏಜೆನ್ಸಿ ಅದ್ರ ಮೇಲೆ ಇದು ಮಾಡಬಾರ್ದು, ಏನು ಮಾಡಬಾರ್ದು, ಅದ್ರ ಡ್ಯೂರಬಿಲಿಟಿ ಕಡಿಮೆ ಆಗಬಾರ್ದು ಅಂದರೆ ನಾವು ಮಾಡ್ತೀವಿ, ಸಿಮೆಂಟ್ ಪ್ಲಾಸ್ಟ್ರಿಂಗ್ ಮಾಡ್ತೀವಿ, ಪ್ಲಾಸ್ಟ್ರಿಂಗ್ ಮೇಲೆ ಪೇಂಟ್ ಮಾಡ್ತೀವಿ. ಪೇಂಟಿಂಗ್ ಮಾಡೋದು ಉದ್ದೇಶ ಏನು, ಪ್ಲಾಸ್ಟ್ರಿಂಗಿಗೆ ಪ್ರೊಟೆಕ್ಷನ್ನು, ಎರಡನೇದು ಚೆನ್ನಾಗಿ ಕಾಣಲಿ ಅಂಥೇಳಿ. ಸೊ ಇಲ್ಲಿ ಎರಡು ಕಂಡೀಷನ್, ಒಂದು ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಪ್ಲಾಸ್ಟ್ರಿಂಗ್ ಆ್ಯಂಡ್ ವಾಲ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಆಸ್ಥೆಟಿಕ್ ಅಪಿಯರೆನ್ಸ್. ಆಸ್ಥೆಟಿಕ್ ಅಂದರೆ ಬ್ಯೂಟಿಫುಲ್, ಅದರ ಸೌಂದರ್ಯವನ್ನು ವೃದ್ಧಿ ಮಾಡೋದಕ್ಕೋಸ್ಕರವಾಗಿ ನಾವೇನು ಮಾಡ್ತಾಯಿದ್ದೀವಿ, ಪೇಂಟನ್ನು ಹಾಕ್ತಾಯಿದ್ವಿ. ಬಿಲ್ಡಿಂಗ್ ಸರ್ವಿಸಸ್ ಅಂತ ಹೇಳಿದ್ದೀನಿ. ಸರ್ವಿಸಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್, ಸ್ಯಾನಿಟೇಷನ್, ಎಲೆಕ್ಟ್ರಿಸಿಟಿ, ಹೀಟಿಂಗ್ ಆ್ಯಂಡ್ ಏರ್ ಕಂಡೀಷನ್ ಎಕ್ಸೆಟ್ರಾ ಆರ್ ಕ್ಯಾಟಗರೈಸ್ಡ್ ಅಂಡರ್ ದಿಸ್. ಹಿಂಗಂದ್ರೆ ಏನು, ಸರ್ವಿಸಸ್ ಅಂದರೆ ಈಗ ನನಗೆ ಮನೆ ಅಂದರೆ ಬರೀ ಮನೆ ಕಟ್ಟಿಬಿಡೋಕ್ಕಾಗೋದಿಲ್ಲ, ಅದ್ರ ಜೊತೆಗೆ ಸರ್ವಿಸಸ್ ಬೇಕು. 24 hours ವಾಟರ್ ಸಪ್ಲೈ ಇರಬೇಕು, ನೀನು ಬಾತ್ರೂಮಲ್ಲಿ ನೀರು ಆನ್ ಮಾಡಿದ್ರೆ ಬರಬೇಕು, ಟಾಯ್ಲೆಟಲ್ಲಿ ಬರಬೇಕು, ಕಿಚನಲ್ಲಿ ಬರಬೇಕು, ಹೌದಾ. ಸೊ ವಾಟರ್ ಸಪ್ಲೈ ಬೇಕಂದರೆ ಏನು ಮಾಡಬೇಕು, ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಬೇಕು, ಅದು ಪೈಪ್ ಕನೆಕ್ಷನ್ ಇರಬೇಕು. ಸೊ ಇದೆಲ್ಲ ಫೆಸಿಲಿಟೀಸ್ ಬರ್ತದೆ. ಡ್ರೈನೇಜ್ ಫೆಸಿಲಿಟಿ ಏನಕ್ಕೆ ಬರ್ತದೆ ಅಂದರೆ, ನೀನು ಯೂಸ್ ಮಾಡಿರತಕ್ಕಂಥ ನೀರು, ವೇಸ್ಟ್ ನೀರು ಹೊರಗಡೆಗೆ ಹೋಗಬೇಕು, ಮನೆಯಿಂದ ಆಚೆ ಕಳಿಸ್ಬೇಕು. ಈಗೆಲ್ಲ ನೋಡ್ತಾ ಇರ್ತೀರಿ ರೋಡ್ಸಲ್ಲೆಲ್ಲ ಡ್ರೈನೇಜ್ಗಳಿರ್ತದೆ, ಸರ್ಫೇಸ್ ಡ್ರೈನೇಜ್ ಅಂತ ಹೇಳ್ತೀವಿ, ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ ಅಂತ ಹೇಳ್ತೀವಿ. ಅಂಡರ್ಗ್ರೌಂಡ್ ಡ್ರೈನೇಜಲ್ಲಿ ಟಾಯ್ಲೆಟು, ಬಾತ್ರೂಮ್ದೆಲ್ಲ ನೀರು, ಈಗೆಲ್ಲ ಎಲ್ಲ ನೀರನ್ನು, ಕೆಟ್ಟ ನೀರನ್ನು ಏನು ಮಾಡಿದ್ದಾರೆ, ಅಲ್ಲಿ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಕನೆಕ್ಟ್ ಮಾಡಿದ ತಕ್ಷಣ ಅದೇನು ಮಾಡ್ತಾರೆ, ಲೋ ಲೇಯಿಂಗ್ ಏರಿಯಾಸ್ಗೆ ಹೋಗ್ತದೆ, ಅಲ್ಲಿಂದ ಪಂಪ್ ಮಾಡಿ ಮತ್ತು ಅವರು ಪ್ಯೂರಿಫೈ ಮಾಡ್ತಾರೆ, ಪ್ಯೂರಿಫಿಕೇಷನ್ ಪರ್ಪಸ್ಸಿಗೆ ಆ ಥರ ಮಾಡ್ತಾರೆ ಅವರು. ಸ್ಯಾನಿಟೇಷನ್ ಅದು ಅಷ್ಟೇ. ಸ್ಯಾನಿಟೇಷನ್ ಅಂದರು ಅಂಡರ್ಗ್ರೌಂಡ್ ಡ್ರೈನೇಜ್ ಹೇಳಿದ್ನಲ್ಲ, ಅದೆಲ್ಲ ಬರ್ತದೆ ಸ್ಯಾನಿಟೇಷನಲ್ಲಿ. ಟಾಯ್ಲೆಟ್ ನೀರು ಅಥವಾ ಟಾಯ್ಲೆಟ್ ವೇಸ್ಟ್ ಏನಿರ್ತದಲ್ಲ ಅದನ್ನು ಡಿಸ್ಪೋಸ್ ಮಾಡೋದಕ್ಕೋಸ್ಕರ ಸ್ಯಾನಿಟೇಷನ್ ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ, ದಿಸ್ ಆಲ್ಸೋ ಇಂಪಾರ್ಟೆಂಟ್. ಎಲೆಕ್ಟ್ರಿಸಿಟಿ ನಮಗೆ ಸಂಬಂಧ ಇಲ್ಲ, ಸಿವಿಲವ್ರಿಗೆ ಸಂಬಂಧ ಅಂತೇಳಿ ನಾವು ಬಿಡೋಂಗಿಲ್ಲ, ಎಲ್ಲ ಮನೆಗೂ ಕರೆಂಟ್ ಬೇಕು. ಸೊ ಅದಕ್ಕೇನು ಬೇಕು, ಕರೆಕ್ಟ್ ಬೇಕಂದರೆ ಒಂದು ಮೀಟ್ರ್ ಇಡಬೇಕು. ಮೀಟ್ರಿಗೆ ಒಂದು ಏನು ಮಾಡಬೇಕು, ಒಂದು ಆಟೋಮೆಟಿಕ್ಕು ಏನು ಹೇಳ್ತಿರೋದಕ್ಕೆ, ಓವರ್ ಇದೇನಾದರೂ ವೋಲ್ಟೇಜ್ ಏನಾದರೂ ಜಾಸ್ತಿ ಆದರೆ ಆಟೋಮೆಟಿಕ್ ಆಫ್ ಆಗ್ತದೆ, ಅದಕ್ಕೇನು ಹೆಸರು ಕರೀತಾರೆ ಮರ್ತಿದ್ದೀನಿ. ಓಕೆ, ಎಲೆಕ್ಟ್ರಿಸಿಟಿ ಬೇಕಂದರೆ ವೈರೆಲ್ಲ ಇದು ಮಾಡ್ತೀವಿ, ಕಂಡ್ಯೂಟ್ ವೈರ್ಸನ್ನೆಲ್ಲ ಪೈಪ್ ಒಳಗಡೆ ಫಸ್ಟೇ ನಾವು RCC ಸ್ಲ್ಯಾಬ್ ಹಾಕಬೇಕಾದ್ರೆ ಅದರೊಳಗಡೆ ಹಾಕಿ ಅದನ್ನು ವೈರ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ, ಆಮೇಲೆ ಎಲ್ಲೆಲ್ಲಿ ಪ್ಯಾನಲ್ಗಳು ಬರಬೇಕು, ಆಮೇಲೆ ಸ್ವಿಚಸ್ ಬೋರ್ಡ್ ಎಲ್ಲಿ ಬರಬೇಕು ಎಲ್ಲ ಪ್ಲೇಸ್ ಮಾಡಿರ್ತೀವಿ, ಬಲ್ಬ್ಗಳು ಬೇಕು. ಸೊ ಇದೆಲ್ಲ ಎಲೆಕ್ಟ್ರಿಸಿಟಿ ಇದರಲ್ಲಿ ಬರ್ತದೆ. ನೆಕ್ಸ್ಟ್ ಹೀಟಿಂಗ್ ಅಂದರೆ ಈ ಕೆಲವು ಕಡೆ ಚಳಿ ಇರ್ತದೆ, ಅಲ್ಲೆಲ್ಲ ನಾವೇನು ಮಾಡಬೇಕು, ಹೀಟ್ ಪ್ರೊವೈಡ್ ಮಾಡಬೇಕು. ಚಳಿ ಇರೋ ಕಡೆ ಅಂದರೆ ಕಾಶ್ಮೀರ ಇರ್ಬೋದು ಅಥವಾ ಬೇರೆ ಕಡೆ ಎಲ್ಲಾದರೂ ಆಯಿತು, ಟೆಂಪ್ರೇಚರ್ ರೆಡ್ಯೂಸ್ ಆದಾಗ ಅದನ್ನು ಇನ್ಕ್ರೀಸ್ ಮಾಡಬೇಕಂದ್ರೆ ಹೀಟರ್ಸ್ ಯೂಸ್ ಮಾಡ್ತೀವಿ. ಇದಕ್ಕೆಲ್ಲ ಹೀಟಿಂಗ್. ಆ್ಯಂಡ್ ಏರ್ ಕಂಡೀಷನ್ ಅಂತ ಹೇಳ್ತೀನಿ. ಏರ್ ಕಂಡೀಷನ್ ಅಂದರೆ ನೀವು ನೋಡ್ತೀವಿ AC ಅಪ್ಲೈ ಮಾಡೋದಂದರೆ ಸ್ಪ್ಲಿಟ್ AC ಅಥವಾ ವಿಂಡೋ AC ಅಂತ ಬರ್ತದೆ. ಸ್ಪ್ಲಿಟ್ ACಯಲ್ಲಿ ಏನು ಮಾಡ್ತೀವಿ ಅಂದರೆ ಮನೆಗಳಿಗೆ ಒಳಗಡೆಗೆ AC ಇದಿರ್ತದೆ, ಒಳಗಡೆ ಫ್ಯಾನ್ ಇರ್ತದೆ, ಒಂದು ಎಕ್ಸಾಸ್ಟ್ ಫ್ಯಾನ್ ಇರ್ತದೆ.
ಸೊ ಅದನ್ನು ಆ ಥರ ಇದು ಮಾಡ್ಕೊಂಡು ಏರ್ ಕಂಡೀಷನ್ ಮಾಡ್ಬೋದು. ಅಂದರೆ ಕಡಿಮೆ ಟೆಂಪ್ರೇಚರ್ ಬೇಕಂದರೆ ಕಡಿಮೆ, ಜಾಸ್ತಿ ಬೇಕಂದರೆ ಜಾಸ್ತಿ. ಸೊ ಇದನ್ನು ಏರ್ ಕಂಡೀಷನಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಬಿಲ್ಡಿಂಗ್ ಸರ್ವಿಸಸ್ ನಾರ್ಮಲಿ ವಿ ಪ್ರೊವೈಡ್ ಇನ್ buildings. So this is about different structural components in a building. Now foundation, we will learn different types of footings, foundations we can observe here. So this is a basic definition what I have told you people already. It is a substructure which transmits the load from superstructure to subsoil. ಅದೆಲ್ಲರೂ ಗೊತ್ತೀಗ ಏನು ಮಾಡ್ತದೆ, ಮೇಲ್ಗಡೆಯಿಂದ ಸೂಪರ್ಸ್ಟ್ರಕ್ಚರಿಂದ ಲೋಡ್ ತೊಗೊಂಡು ಅದನ್ನು ಸಾಯಿಲಿಗೆ ಟ್ರಾನ್ಸ್ಫರ್ ಮಾಡ್ತದೆ, ಅದರ ಕೆಲಸ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಜಸ್ಟ್ ಅಬ್ಸರ್ವ್ ದ ಕರ್ಸರ್. ಸೊ ದಿಸ್ ಈಸ್ ಅ ಫೂಟಿಂಗ್ ಪ್ರೊವೈಡೆಡ್. ಸೊ ದಿಸ್ ಅ ಕಾಲಮ್. ಸೊ ದಿಸ್ ಅ ಬೀಮ್ ಕನೆಕ್ಟೆಡ್ ಟು ಕಾಲಮ್. ದಿಸ್ ಆಲ್ಸೋ ಅನದರ್ ಬೀಮ್, ಅಡ್ಜಸೆಂಟ್ ಬೀಮ್. ಸೊ ಇದಿಷ್ಟು ಈ ಥರ ಕನೆಕ್ಟ್ ಆಗಿದೆ. ಲೋಡು ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಿ ಬರ್ತದೆ ಲೋಡು, ಇಲ್ಲಿ ಟ್ರಾನ್ಸ್ಫರ್ ಆಗಿ ಕೆಳಗಡೆ ಫುಟ್ಟಿಂಗ್ ಹೋಗ್ತದೆ. ಫುಟ್ಟಿಂಗಿಂದ ಕೆಳಗಡೆ ಇದು ಸಾಯಿಲ್ ಇದ್ದರೆ ಅಲ್ಲಿ ರೆಸ್ಟ್ ಆಗಿರ್ತಲ್ಲ, ಸಾಯಿಲ್ ಮೇಲೆ ಕೂತಿರ್ತದಲ್ಲ, ಅದು ಸಾಯಿಲ್ಗೆ ಟ್ರಾನ್ಸ್ಫರ್ ಆಯಿತು. ಸೊ ದಿಸ್ ಈಸ್ ಅಬೌಟ್ ಫೌಂಡೇಶನ್, ಡೆಫಿನೇಷನ್ ಫಾರ್ ಫೌಂಡೇಶನ್. ಪರ್ಪಸ್ ಆಫ್ ಫೌಂಡೇಶನ್ ಮತ್ತೆ ಅದೇ ಇದು ಹೇಳ್ತೀನಿ, ಅದನ್ನು ಸ್ವಲ್ಪ ಏನು ಮಾಡಬೇಕು, ನೀವು ಎಕ್ಸಾಮಿನೇಷನ್ ಪರ್ಪಸ್ಸಿಗೆ ಕರೆಕ್ಟಾಗಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು. ಇಟ್ ಡಿಸ್ಟ್ರಿಬ್ಯೂಟ್ಸ್ ದ ಲೋಡ್ ಟು ಸಾಯಿಲ್ ಓವರ್ ಲಾರ್ಜ್ ಏರಿಯಾ. ಅದ್ರ ಕೆಲಸ ಏನಂದರೆ ಆ ಲಾರ್ಜ್ ಏರಿಯಾಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಕಾಲಮ್ಮು ಚಿಕ್ಕ ಸೈಜ್ ಇರ್ತದೆ, ಫೂಟಿಂಗ್ನ ದೊಡ್ಡ ಸೈಜ್ ಮಾಡಿರ್ತೀವಿ. ಅದನ್ನೇನು ಮಾಡ್ತದೆ, ಕೆಳಗಡೆಗೆ ಲಾರ್ಜ್ ಏರಿಯಾಗೆ ಅದೇ ಲೋಡನ್ನು ಟ್ರಾನ್ಸ್ಮಿಟ್ ಮಾಡುತ್ತದೆ, ಸ್ಟ್ರೆಸ್ಸನ್ನು ರೆಡ್ಯೂಸ್ ಮಾಡುತ್ತದೆ. ಇದು ಕಂಡೀಷನ್. ಇಟ್ ಅವಾಯ್ಡ್ಸ್ ಅನ್ಈಕ್ವಲ್ ಸೆಟಲ್ಮೆಂಟ್ಸ್. ಅನ್ಈಕ್ವಲ್ ಸೆಟಲ್ಮೆಂಟ್ಸ್ ಅಂದರೆ ಒಂದು ಕಡೆ ಕಡಿಮೆ ಸೆಟಲ್ಮೆಂಟ್ ಆಗಿದೆ, ಇನ್ನೊಂದು ಕಡೆ ಜಾಸ್ತಿ ಸೆಟಲ್ಮೆಂಟ್ ಆಗಿರ್ತದೆ. ಸ್ಟ್ರಕ್ಚರನ್ನು ಕೊಲ್ಯಾಪ್ಸ್ ಆಗೋದಕ್ಕೆ ಬಿಡೋದಿಲ್ಲ. ಇಟ್ ಹೋಲ್ಡ್ಸ್ ದ ಸ್ಟ್ರಕ್ಚರ್ at same level. So that is one of the purpose of providing foundation. And it supports superstructure. Again, this is a third line and which consists of same meaning. To prevent lateral movement. Lateral movement ಅಂದರೆ ಈ ಕಡೆಯಿಂದ ಈ ಕಡೆಗೆ ಸ್ವೇ ಆಗ್ತದಲ್ಲ, ಅದನ್ನು ಅವಾಯ್ಡ್ ಮಾಡ್ತದೆ lateral movement. It provides a rigid base and resists earthquake forces. ಇದೇನು ಮಾಡ್ತದೆ ಅಂದರೆ, ಇದು ಪ್ರೊವೈಡ್ಸ್ ಎ ರಿಜಿಡ್ ಬೇಸ್ ಅಂದರೆ ಗಟ್ಟಿ, ರಿಜಿಡ್ ಅಂದರೆ ಗಟ್ಟಿ ಅಂತ ಹೇಳ್ತೀವಿ. ಬೇಸ್ ಅಂದರೆ ಒಂದು ಅದಕ್ಕೆ ಸಮತಟ್ಟ ಆದ ಒಂದು ಬೇಸ್ ಅಂದರೆ ಕೆಳಗಡೆ ಭಾಗಕ್ಕೆ ಬೇಸ್ ಅಂತ ಕರಿತೀವಿ. ಸೊ ಇಟ್ ಪ್ರೊವೈಡ್ಸ್ ಎ ಬೇಸ್ ಫಾರ್ ಸೂಪರ್ಸ್ಟ್ರಕ್ಚರ್ ಆ್ಯಂಡ್ ಇಟ್ ರೆಸಿಸ್ಟ್ ಅರ್ಥ್ಕ್ವಿಕ್ ಫೋರ್ಸಸ್, ಸಿಸ್ಮಿಕ್ ಫೋರ್ಸಸನ್ನು ರೆಸಿಸ್ಟ್ ಮಾಡೋದು. ಇಸ್ ದ ಬೇಸಿಕ್ ಪರ್ಪಸ್ ಆಫ್ ಪ್ರೊವೈಡಿಂಗ್ ಫೌಂಡೇಶನ್. ಸೊ ಹಿಯರ್ ದಿಸ್ ಇಸ್ ಅ ಬೇಸಿಕ್ ಕ್ಲಾಸಿಫಿಕೇಶನ್ ಆಫ್ ಫೌಂಡೇಶನ್ ಆರ್ ಫೂಟಿಂಗ್. ಮಾಮೂಲಿ ಫೌಂಡೇಶನ್ ಅಂತ ಕರಿತೀವಿ ಫಸ್ಟು. there are different classifications, but this is a basic classification. Shallow foundation and deep foundation. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಫಿಗರಲ್ಲಿ ಅಥವಾ ಸ್ಕೆಚ್ಚಲ್ಲಿ, ಇದನ್ನು ಫಿಗರ್ ಅಂತ ಕರಿತೀನಿ ನಾನು, ಐ ಡೋಂಟ್ ಕಾಲ್ ಇಟ್ ಅ ಸ್ಕೆಚ್. ಸೊ ದಿಸ್ ಇಸ್ ಅ ಫಿಗರ್. ದಿಸ್ ಈಸ್ ಅ ಶಾಲೋ ಫೌಂಡೇಶನ್ ಆ್ಯಂಡ್ ದಿಸ್ ಇಸ್ ಡೀಪ್ ಫೌಂಡೇಶನ್. ಈಗ ನಾವು ಏನು ಮಾಡಬೇಕಂದ್ರೆ ಇದರಲ್ಲಿ ಎರಡು ಪ್ಯಾರಾಮೀಟರ್ ಬರ್ತದೆ. ಈ ಲೆವೆಲಿಂದ ಇಲ್ಲಿಗೆ ಬರೋದು ಡೆಪ್ತ್ ಆಫ್ ಫೌಂಡೇಶನ್. ಕರ್ಸರ್ ನೋಡಬೇಕು, ಈ ಬಾಟಮ್ ಆಫ್ ಫೌಂಡೇಶನಿಂದ ಈ ಲೆವೆಲಿಗೆ ಬರ್ತದೆ, ಗ್ರೌಂಡ್ ಲೆವೆಲಿಗೆ ಬರ್ತದಲ್ಲ, ಅದು ಡೆಪ್ತ್ ಆಫ್ ಫೌಂಡೇಶನ್. ಇಲ್ಲಿಂದ ಇಲ್ಲಿಗೆ ಎಡದಿಂದ ಅಥವಾ ಬಲದಿಂದ ಬಲ ಅಥವಾ ಬಲದಿಂದ ಎಡ, ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಬರೋದು ವಿಡ್ತ್ ಆಫ್ ಫೌಂಡೇಶನ್. ಅಂದರೆ ಈಗ ನಾನು ಕಂಪೇರ್ ಮಾಡ್ತಾ ಇದ್ದೀನಿ, ಐ ಆಮ್ ಕಂಪೇರಿಂಗ್ ಬೋತ್ ವಿಡ್ತ್ ಆಫ್ ಫೌಂಡೇಶನ್ ವಿತ್ ಡೆಪ್ತ್ ಆಫ್ ಫೌಂಡೇಶನ್. ಇಲ್ಲಿ ಹೋದ್ರಿ ಈಗ ಒಂದ್ಸರಿ, ಶಾಲೋ ಫೌಂಡೇಶನ್ ಅಂದರೆ ಡೆಪ್ತ್ ಆಫ್ ಫೌಂಡೇಶನ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವಿಡ್ತ್ ಆಫ್ ಫೌಂಡೇಶನ್. ಅದರ್ಥ ಏನು, ಇಲ್ಲಿ 1 ಮೀಟ್ರ್ ಇತ್ತು ವಿಡ್ತ್ ಅಂದರೆ, ಡೆಪ್ತ್ ಆಫ್ ಫೌಂಡೇಶನ್ 0.5 ಇತ್ತಂದರೆ ಅದನ್ನು ನಾನು ಶಾಲೋ ಫೌಂಡೇಶನ್ ಅಂತ ಕರಿಬೋದು. ಅಥವಾ ಇದು 1 ಮೀಟ್ರ್ ಇತ್ತು, ಇದು 1 ಮೀಟ್ರ್ ಇತ್ತು, ಡೆಪ್ತ್ ಆಫ್ ಫೌಂಡೇಶನ್ 1 ಮೀಟ್ರು, ಇದು ವಿಡ್ತ್ ಆಫ್ ಫೌಂಡೇಶನ್ 1 ಮೀಟ್ರ್ ಆದರೆ ಅಗೇನ್ ಇಟ್ ಈಸ್ ಶಾಲೋ ಫೌಂಡೇಶನ್. ಸಪೋಸ್ ವಿಡ್ತ್ ಆಫ್ ಫೌಂಡೇಶನ್ is 1 meter, depth of foundation is 1.5 meter, then it is deep foundation. ಹಂಗಂದ್ರೆ ಏನು, ಇಲ್ಲಿ ನೋಡಿ, ಇದು ವಿಡ್ತ್ ಆಫ್ ಫೌಂಡೇಶನ್, ಇದು ಡೆಪ್ತ್ ಆಫ್ ಫೌಂಡೇಶನ್. ಯು ಕಂಪೇರ್ 3 ಮೀಟರ್ ಇದೆ ಡೆಪ್ತ್ ಆಫ್ ಫೌಂಡೇಶನು, ವಿಡ್ತ್ ಆಫ್ ಫೌಂಡೇಶನ್ ಮೇ ಬಿ ಐ ವಿಲ್ ಟೇಕ್ ಇಟ್ ಆಸ್ 1 ಮೀಟರ್. 3 is greater than 1 ಅಂದರೆ depth of foundation is greater than width of foundation, then those foundations are classified under deep foundation. ಈ ಕಂಡೀಷನ್ ಬೇರೆ. ಈ ಕಂಡೀಷನ್ ಏನು, ವಿಡ್ತ್ ಆಫ್ ಫೌಂಡೇಶನ್ಗಿಂತ ಡೆಪ್ತ್ ಆಫ್ ಫೌಂಡೇಶನ್ ಕಡಿಮೆ. ಅಂದರೆ ವಿಡ್ತ್ ಆಫ್ ಫೌಂಡೇಶನ್ 1 ಮೀಟ್ರ್ ಇದ್ದರೆ
ಡೆಪ್ತ್ ಆಫ್ ಫೌಂಡೇಶನ್ 1 ಮೀಟ್ರ್ ಅಥವಾ ಅದರ ಒಳಗಿರಬೇಕು ಅಂಥದನ್ನು ಮಾತ್ರ ಶಾಲೋ ಫೌಂಡೇಶನ್ ಅಂತ ಕರಿತೀವಿ. ಇಲ್ಲ ಅಂದರೆ ಅದನ್ನು ಡೀಪ್ ಫೌಂಡೇಶನ್ ಅಂತೇಳಿ ಕರಿತೀವಿ. ಸೊ ದಿಸ್ ಇಸ್ ಅ ಬೇಸಿಕ್ ಕ್ಲಾಸಿಫಿಕೇಶನ್ ಬಿಟ್ವೀನ್ ಶಾಲೋ ಫೌಂಡೇಶನ್ ಆ್ಯಂಡ್ ಡೀಪ್ ಫೌಂಡೇಶನ್. ಐ ಹೋಪ್ ಯು ಪೀಪಲ್ ಅಂಡರ್ಸ್ಟುಡ್ ದ್ಯಾಟ್ deep foundation and shallow foundation. There are different types of shallow foundation. So I will read out and I will explain one by one. First one is spread footing, second one is combined footing, third one is mat or raft foundation, next fourth one is grillage foundation, fifth one is trap footing, sixth one is stepped foundation or stepped footing. Right. So now I will stop here itself. So I will teach you or I will explain further slides in the next class. If you have any doubts, please chat with me, and please you have to view this video and you have to comment over this. Thank you.